ಇವತ್ತು ಕ್ಯಾಬಿನೆಟಲ್ಲಿ ಅದನ್ನು ಇಟ್ಟು IPL ಅಲ್ಲಿ ಮಾಡ್ತೀವಿ ಅಂತೇಳಿ. ನಾವು ಕೂಡ ಕ್ರಿಕೆಟಿನ ಪ್ರೇಮಿಗಳೇ, ನಾವು ಕೂಡ ಕ್ರಿಕೆಟ್ ಆಡ್ತಕ್ಕಂಥವ್ರೆ. ಆದರೆ ಇವತ್ತು ಕೇವಲ IPL ಅಲ್ಲ, ಬೇರೆ ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಇವತ್ತು ನಾವು ಶಾಸಕರುಗಳು ಮತ್ತು ಮಾಧ್ಯಮದವರು ವಿಧಾನಸಭೆ ಮಂಡಲದಲ್ಲಿ ನಾವು ಒಂದು ದಿನ ಕ್ರಿಕೆಟ್ ಆಡ್ತೀವಿ ಅಂದರೂ ಕೂಡ ಕೊಡಲ್ಲ. ಅಂದರೆ ಅವರು ಒಂದು ರೀತಿ ಸರ್ವಾಧಿಕಾರವನ್ನು KCನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಮನವಿ ಮಾಡ್ತಕ್ಕಂಥದ್ದು ಒಂದು, ಇವತ್ತು ಬೆಂಗಳೂರು ನಗರ ಭಾಳ ದೊಡ್ಡದಾಗಿ ಬೆಳೆದಿದೆ. ಇವತ್ತು ಕೇಂದ್ರ ಸ್ಥಾನದಲ್ಲಿದೆ. ಅದ್ರ ಕೆಪಾಸಿಟಿ ಇರ್ತಕ್ಕಂಥದ್ದು 25,000 ಸೀಟ್ಗಳಿರ್ತಕ್ಕಂಥದ್ದು. ನೋಡೋವಂಥವ್ರು ಭಾಳ ದೊಡ್ಡದಲ್ಲಿದೆ. ಇನ್ನೂ ದೊಡ್ಡ ಕ್ರೀಡಾಂಗಣವನ್ನು ಕಟ್ಟಲಿ. ಅಲ್ಲಿವರೆಗೂ ಕೂಡ ಈ ಸ್ಟೇಡಿಯಮಲ್ಲಿ ಕ್ರಿಕೆಟನ್ನು ಆಡಿಸ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಮತ್ತು ಟ್ರಾಫಿಕ್ ಜಾಮ್ ಆಗ್ತದೆ. ನಾಳೆ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ 11 ಆತ್ಮಗಳಲ್ಲಿ ಓಡಾಡ್ತವೆ. ಅವರ ಸತ್ತ ದುಃಖನೇ ಮರೆಯೋದಕ್ಕೆ ಮೊದಲು ಇವತ್ತು ನಾವು ಮತ್ತೆ ಅಲ್ಲಿ ಕ್ರಿಕೆಟನ್ನು ಆಡಿಸ್ತೀವಿ ಅಂತ ಹೇಳಿದ್ರೆ, ಈ ಸರ್ಕಾರಕ್ಕೆ ಕಿಂಚಿತ್ತಾದರೂ ಸ್ವಲ್ಪ ಮಾನ ಮರ್ಯಾದೆ ಏನಾಯಿತು ಅಂತಂದರೆ ಆ ಸತ್ತಂಥ ಜೀವಗಳನ್ನು ಸ್ಮರಿಸಿ ಅವರು ಕ್ರಿಕೆಟನ್ನು ಬೇರೆ ಕಡೆಗೆ ಸ್ಥಳಾಂತರಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ.